ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿದಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಟ್ಟಂತಹ ದೂರುದಾರೆ ಸುವರ್ಣಾಳನ್ನು ಕೂಡ ಅದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಹಂತದಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿದ ಆರೋಪ ಪ್ರಕರಣ ಸಂಬಂಧ ದೂರುದಾರೆ ಸುವರ್ಣ ಕಲ್ಲಕುಂಟ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಆದರೆ ಈ ಹಂತದಲ್ಲಿ ಕಾಂಗ್ರೆಸ್ ಪಾಲಿಕೆ ಸದಸ್ಯೆ ಭಾರೀ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ರು, ಕುಸಿದು ಬಿದ್ರು. ಕೊನೆಗೆ ಅವ್ರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಆರೋಗ್ಯ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಕೇಶವಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸುಜಾತ ಕುಟುಂಬಸ್ಥರು ಆ ಆರೋಪವನ್ನ ಮಾಡಿ ಇವರ ವಿರುದ್ಧ ದೂರನ್ನ ನೀಡಿದ್ರು. ಇದರ ಬೆನ್ನಲ್ಲೇ ಅರೆಸ್ಟ್ ಮಾಡ್ತಾರೆ ಅಂತ ಅವರು ತಲೆಮರೆಸಿಕೊಂಡಿದ್ರು. ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಹಂತದಲ್ಲಿ ಕುಸಿದು ಬಿದ್ರು. ಈಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮುಂದುವರೆದಿದೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು. ಜಾಮೀನು ಸಿಕ್ಕರೆ ಆಗ ಹೊರಗೆ ಬರೋಣ ಅಂತ. ಅವ್ರ ತ್ರಾಸ ಐತ್ರಿ, ಸ್ವಲ್ಪ ಆರಾಮ. ಅವ್ರಿಗೆ ಹಾರ್ಟ್ ಆಗೈತಿ, ಹಾರ್ಟ್ ಫೇಲ್ ಐತೆ ಅವ್ರಿಗೆ. ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಆರೋಪವನ್ನು ಮಾಡಿದಂತಹ ಕಾಂಗ್ರೆಸ್ನ ಕಾರ್ಪೊರೇಟರ್ ಸುವರ್ಣ ಅನಂತರದಲ್ಲಿ ಇದೀಗ ಅವರ ವಿರುದ್ಧವೂ ದೂರು ದಾಖಲಾಗ್ತಿದ್ದ ಹಾಗೆ ಬಂಧನಕ್ಕೆ ಒಳಗಾಗ್ತೀನಿ ಅನ್ನೋ ಭೀತಿಯಲ್ಲಿ ಅವರು ಮನೆಗೆ ಬೀಗ ಹಾಕಿ ತಲೆಮರೆಸಿಕೊಂಡಿದ್ರು. ಕೊನೆಗೀಗ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಹಂತದಲ್ಲಿ ಅವರು ಕುಸಿದು ಬಿದ್ದಂತಹ ಘಟನೆ ಕೂಡ ನಡೀತು. ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸದ್ಯ ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಏನಾಗಿದೆಯಂತೆ ಕಂಡೀಷನ್? ದಿವ್ಯಜ್ಯೋತಿ, ಯಾವಾಗ ಈ FIR ಆಯಿತು, ಆ FIRನಿಂದ ಸುವರ್ಣ ಕಲ್ಲಕುಂಟ್ಲ ಬಂಧನ ಖಚಿತವಾಯಿತು. ಯಾಕಂದರೆ BJP ಸಾಕಷ್ಟು ಒತ್ತಾಯವನ್ನು ಮಾಡಿತ್ತು. ಕೌಂಟರ್ ಕೇಸನ್ನು ಕೊಟ್ಟ ಬಳಿಕ ಸುವರ್ಣ ಕಲ್ಲಕುಂಟ್ಲ ಮತ್ತು ಆಕೆಯ ಜೊತೆ 9 ಜನರ ಒಂದು ವಿರುದ್ಧ FIR ದಾಖಲಾಯಿತು. ಹೀಗಾಗಿ ಪೊಲೀಸರು ಕಲ್ಲಕುಂಟ್ಲರನ್ನು ಬಂಧನ ಮಾಡೋಕ್ಕೆ ಮುಂದಾಗ್ತಾರೆ. ಅವರು ಮನೆಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಅವರು ಎಲ್ಲಿ ತಲೆಮರೆಸ್ಕೊಂಡಿದ್ದಾರೆ, ಶೋಧ ಕಾರ್ಯ ನಡೆಸ್ತಾ ಇರ್ತಾರೆ ಪೊಲೀಸರು. ಈ ವೇಳೆ ಉಣಕಲ್ನ ಸಂಬಂಧಿಕರ ಮನೆಯಲ್ಲಿ ಅವರು ಒಂದು ಆರೋಗ್ಯವನ್ನು ಹದಗೆಡಿಸಿಕೊಂಡಿರುವಂಥ ಪರಿಸ್ಥಿತಿಯಲ್ಲಿ ಪತ್ತೆ ಆಗ್ತಾರೆ. ಇದೇ ವೇಳೆ ಅಲ್ಲಿನ ಒಂದು ಕಾಂಗ್ರೆಸ್ ಮುಖಂಡರು ಅವ್ರನ್ನ ಮಾತಾಡ್ಸಕ್ಕೆ ಹೋಗಿರ್ತಾರೆ. ಆ ಸಮಯದಲ್ಲಿ ಪೊಲೀಸರು ಆ ಒಂದು ಮನೆಯ ಮೇಲೆ ದಾಳಿ ಮಾಡಿ ವಶಕ್ಕೆ ಪಡೆಯಲು ಮುಂದಾಗ್ತಾರೆ. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಲ್ಲಕುಂಟ್ಲ ಕುಟುಂಬಸ್ಥರು ಮತ್ತು ಪೊಲೀಸರ ನಡುವೆ ಒಂದಿಷ್ಟು ಮಾತುಕತೆ ಆಗುತ್ತೆ. ಅಲ್ಲಿ ಆರೋಗ್ಯ ಪರಿಸ್ಥಿತಿ ಮತ್ತು ಎದೆನೋವು ತೀವ್ರವಾದಂಥ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿಯಿಂದ ಅವರು ಊಟ ಮಾಡಿರೋದಿಲ್ಲ. ಹೀಗಾಗಿ ಆರೋಗ್ಯ ಪರಿಸ್ಥಿತಿ ಹಾಳಾಗಿದೆ. ಮೊದಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಳಿಕ ನೀವು ಏನಾದರೂ ಮಾಡಿ ಅಂತ ಕುಟುಂಬಸ್ಥರು ಆಗ್ರಹಿಸ್ತಾರೆ. ಹೀಗಾಗಿ ಅವರ ಖಾಸಗಿ ಕಾರ್ನಲ್ಲಿ ಪೊಲೀಸರು ಆಸ್ಪತ್ರೆಗೆ ಕರೆತಂದು ಈಗ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಸದ್ಯ ಪ್ರತ್ಯಕ್ಷದರ್ಶಿಗಳು ಮತ್ತು ಅದರ ಜೊತೆಗೆ ಕಾಂಗ್ರೆಸ್ ಮುಖಂಡರು ಮಾಹಿತಿ ಹೇಳುವಂಥ ಪ್ರಕಾರ ನಾವು ಪೊಲೀಸರ ಯಾವುದೇ ಒಂದು ಪ್ರಕ್ರಿಯೆಗೆ ಅಡ್ಡಗಾಲನ್ನು ಹಾಕೋದಿಲ್ಲ. ಆದರೆ ಮೊದಲಿಗೆ ಅವರ ಆರೋಗ್ಯ ಸುಧಾರಣೆ ಆಗಲಿ, ಬಳಿಕ ಪೊಲೀಸರು ತಮ್ಮ ಮುಂದಿನ ಕಾರ್ಯವನ್ನು ಕೈಗೊಳ್ಳಿ ಅಂತ ಹೇಳಿರುವಂಥದ್ದು. ಈಗ ಒಂದು ಹಂತಕ್ಕೆ ಈ ಪ್ರಕರಣ ಬಂದು ನಿಂತಿರುವಂಥದ್ದು ದಿವ್ಯಜ್ಯೋತಿ. ಯಾಕಂದರೆ ನಿನ್ನೆ ಸುಜಾತ ಮೇಲೆ ಸಾಕಷ್ಟು ಆರೋಪಗಳನ್ನು ಕಲ್ಲಕುಂಟ್ಲ ಅವರು ಮಾಡಿದ್ರು. ಅದಾದ ಬಳಿಕ ಈ ಒಂದು ಅವರ ವಿರುದ್ಧವೇ ಒಂದು FIR ಆಗಿತ್ತು. ಸೊ ಎಲ್ಲ ಒಂದು ಪ್ರಕ್ರಿಯೆಗಳು ಪೊಲೀಸರಿಗೆ ತೆಲ್ಲುವಾಗಿದ್ವು. ಈಗ ಸುವರ್ಣ ಕಲ್ಲಕುಂಟ್ಲವನ್ನು ವಶಕ್ಕೆ ಪಡೆಯುವ ಮೂಲಕ ಇನ್ನೂ 8 ಉಳಿದ ಆರೋಪಿಗಳಿಗೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು ದಿವ್ಯಜ್ಯೋತಿ. ಕಳೆದು ಒಂದು 3 ಗಂಟೆ ನಾವು ನಮ್ಮ ಕಾರ್ಪೊರೇಟರ್ ಇಕ್ಬಾಲ್ ನವಲೂರ್ ಅವರು, ನಮ್ಮ ಕಡ್ಕೊಳ್ಮಠ ಗ್ಯಾರಂಟಿ ಕಮಿಟಿ ಮೆಂಬರು ನಾವೆಲ್ಲ ಕೂಡಿದ್ವಿ. ಒಂದು ಮಾಹಿತಿ ಬಂತು, ನಮ್ಮ ಕಾರ್ಪೊರೇಟರ್ ಸುವರ್ಣ ಅಕ್ಕ ಅವರಿಗೆ ಆರಾಮಿಲ್ಲ, ಹೋಗಿ ನೋಡ್ಬೇಕಂತೇಳಿ ನಮ್ಮ ಮಾಹಿತಿ ಬಂದ ತಕ್ಷಣ ನಾವು ಅರ್ಜೆಂಟಾಗಿ ಅಲ್ಲಿ ಹೋದ್ವಿ. ಅವರು ಒಂದು ಸಂಬಂಧಿಕರ ಮನೆ ಒಳಗೆ ಉಳ್ಕೊಂಡಿದ್ರು, ಉಂಡ್ಕಲ್ ಒಳಗೆ. ಸೊ ನಾವು ಅಲ್ಲಿ ಹೋದಾಗ ಅಲ್ಲಿ ಅವರು ನಮಗೆ ಮಾಹಿತಿ ಅವರು ಎಲ್ಲ ಆಜುಬಾಜು ಇದ್ದವ್ರನ್ನ ಅವ್ರು ಹೇಳಿದರು 12-1 ಗಂಟೆಲಿಂದ ಏನು ಊಟ ಮಾಡಿಲ್ಲ, ಅವರಿಗೆ ಒಂದು ಸಕ್ಕರೆ ಬರ್ತಾಯಿದೆ, ಹಾಗೆ ಅವರಿಗೆ ಎದೆ ನೋವು ಇದೆ, ಹಾರ್ಟ್ ಇಶ್ಯೂಸ್ ಆಗ್ತಾ ಇದೆ. ಸೊ ಎಮರ್ಜೆನ್ಸಿ ಅವ್ರನ್ನ ಶಿಫ್ಟ್ ಮಾಡಬೇಕು ಅಂಥೇಳಿ ನಾವು ಎಲ್ಲ ರೂಮರ್ಸ್ ರೀ. ಅದು ನಮ್ಗೆ ಫೋನ್ ಮಾಡಿದ್ರು, ಅವ್ರ ಅಕ್ಕಾರಿಗೆ ಈಗ ಹುಷಾರಿಲ್ಲ ಅಂತಂತಂದ್ರು. ಆಕೆಗೆ ಅಕ್ಕಾರಿಗೆ ಸ್ವಲ್ಪ ಎದೆ ನೋವು ಮತ್ತು ಟೆನ್ಷನಿಗೆ ಇದನ್ನಾಗಿತ್ತು. ನಾವೆಲ್ಲರೂ ಕೂಡಿ ಹೋದ್ವಿ, ಅಣ್ಣಗಳು ಎಲ್ಲರೂ ಬಂದಿದ್ದರು. ಹೋಗಿ ನಾವು ಅವ್ರು ಬಂದ ಕೂಡ ನಾವು ಹೋಗಿ ಕೂಡ ಪೊಲೀಸರು ಬಂದು ಕೂಡ ಅವರ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡಿದರು. ನಾವು ಅಲ್ಲಿಂದ ನಾವೇನಿದ್ವಿ ನಾವು KMC ಕರ್ಕೊಂಡು ಹೋಗ್ತೀವಿ, ಅಡ್ಮಿಟ್ ಮಾಡ್ತೀವಿ. ಮೊದಲ ಆರೋಗ್ಯ ಇದನ್ನಾಗಲಿ, ಆಮೇಲೆ ನಿಮ್ದೇನು ಕ್ರಮ ಆಯ್ತಲ್ಲ ನೀವು ಆಮೇಲೆ ತಗೊಳ್ಳಿ ಅಂತ ಹೇಳಿದ್ರು. ಎದೆ ನೋವು ಸ್ವಲ್ಪ ಮೆಂಟಲಿ ಇದನ್ನಾಗಿ ಸ್ವಲ್ಪ ವೀಕ್ ಆಗಿದ್ರೆ, ಊಟ ಮಾಡಿದ್ದಿಲ್ಲ.
ನಾವೇ ಇದನ್ನು ಮಾಡ್ಕೊಂಡು ಇದನ್ನು ಕರ್ಕೊಂಬಂದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವರು